ಸಚಿವ ಎಚ್ ಡಿ ರೇವಣ್ಣ ಅವರ ಜೈಲು ವಾಸದ ನಂತರ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಅವರು ಬಹಳಷ್ಟು ಕೊರಗಿನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ವಿಚಾರವನ್ನ ಜಿ ಟಿ ದೇವೇಗೌಡರು ಕೂಡ ಬಿಚ್ಚಿಟ್ಟಿದ್ದಾರೆ. ನಾನೇನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡದೆ ಶಿಕ್ಷೆ ಆಯ್ತಲ್ಲ ಅನ್ನೋ ಕೊರಗಿದೆಯಂತೆ ಎಚ್ ಡಿ ರೇವಣ್ಣ ಅವರಿಗೆ. ಜೈಲು ಶಿಕ್ಷೆ ಬಗ್ಗೆ ಎಚ್ ಡಿ ರೇವಣ್ಣ ಅವರು ವಿಚಲಿತರಾಗಿದ್ದಾರೆ ಅನ್ನುವಂತಹ ವಿಚಾರ ಜಿ ಟಿ ದೇವೇಗೌಡರ ಮಾತಿನ ದಾಟಿಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಆಪ್ತರ ಬಳಿ ಅಳಲು ತೋಡ್ಕೊಳ್ತಾ ಇದ್ದಾರಂತೆ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಪ್ರಕರಣ. ಸೊ ಬಂದವರ ಹತ್ರ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹೋಗ್ತಾ ಇದ್ದಾರೆ ರೇವಣ್ಣವರು. ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ. ಅವ್ರು ದೇವರಿದ್ದಾನೆ, ನಾನೇನು ತಪ್ಪು ಮಾಡಿಲ್ಲ, ಮಾಡದೆ ಶಿಕ್ಷೆ ಆಯ್ತಲ್ಲ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು, ಕೊರಗ್ತಾಯಿದ್ರು. ನೆನ್ನೆ ಅವ್ರು ಅದೇ ಹೇಳಿದರು, ಮೊನ್ನೆ ದೇವರು ಏನು ಮಾಡ್ತಾನೆ ಮಾಡಲಿ ಅಂಥೇಳಿ. ಬಂದ ಕೂಡಲೇ ಎಲ್ಲ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ. ಮನುಷ್ಯ ಆದವ್ರಿಗೆ ಒಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ. ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ಇಷ್ಟಕ್ಕೆಲ್ಲ ಕಾರಣ ಸರ್ಕಾರನ ಅಂತ ಆರೋಪನ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಏನೇನೋ ಮಾತನಾಡಿದರು ಅವರು. ಈಗ ದಿಢೀರಾಗಿ ಅದೇ ಅವರು ಆ ಸಂದರ್ಭಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತವೆ. ಆದರೂ ಕೂಡ ನಿಜವಾದಂಥ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ರೇವಣ್ಣ ಅವರು ಬಂದ ಓಕೆ, ಇದು ಜಿ ಟಿ ದೇವೇಗೌಡರ ರಿಯಾಕ್ಷನ್ ಆಗಿದೆ. ಜೈಲಿನ ಎಪಿಸೋಡ್ ಇದೆಯಲ್ಲ, ಆ ಎಪಿಸೋಡ್ ನನಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ ಅನ್ನೋದನ್ನ ಪದೇ ಪದೇ ಎಚ್ ಡಿ ರೇವಣ್ಣ ಅವರು ಹೇಳ್ಕೊಳ್ತಾ ಇದ್ದಾರಂತೆ.